ಮಾರ್ಕೆಟ್ ಒಂದೇ ರೆಡಿ ಇರೋದು. ಹತ್ತಿ ಮಾರ್ಕೆಟ್ ರೆಡಿ ಇನ್ನೂ ನಿಮ್ದು ಇದು ಕೋಲ್ಡ್ ಸ್ಟೋರೇಜ್ ಇನ್ನೂ ಆಗಿಲ್ಲ ಅಲ್ವಾ? ಇನ್ನೂ ಆಗಿಲ್ಲ ಸರ್. ಅದೇ ಇದು ರೋಡ್ದು ಇನ್ನೂ ಟೆಂಡರ್ ಆಗಬೇಕು. ಸೊ ಅದೊಂದು ಹತ್ತಿ ಮಾರ್ಕೆಟ್ ಬಂದು ಇನಾಗ್ರೇಷನ್ ಇತ್ತು. ಅದು ಒಂದು ಸೋಷಿಯಲ್ ವೆಲ್ಫೇರ್ ಅಲ್ಲಿ ಅದು ಫುಲ್ ರೆಡಿ ಇದೆ ಅಲ್ವಾ? ಏನ್ ಸರ್ ಇನ್ನೇನು ಪೇಂಟ್ ಅವು ಏನಿಲ್ಲ, ಝೀರೋ ಡೌನ್ ಅಂದ್ರೆ ಸುಮ್ಮನೆ ನಾಳೆ ಅದು ಓಪನ್ ಆದ ತಿರ್ಗಾ ಅದು ಇದು ಕಂಪ್ಲೀಟ್ ಆಗಿದೆ. ಇನ್ನೊಂದು ಇಟ್ಟು ಸರ್ ನಮ್ಮ ಟೌನಲ್ಲಿ ಪ್ರೀ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ ಒಂದು ಆಗ್ತಿದೆ ಸರ್. ಒಂದು 15 ದಿವಸಗಳಿಗೆಲ್ಲ ಕಂಪ್ಲೀಟ್ ಆಗಿದೆ. ಅದು ಯಾವಾಗ ಸ್ಟಾರ್ಟ್ ಆಗಿದ್ದು? ಅಂದ್ರೆ ತಾವೇ ಮಾಡಿದ್ದೀವಿ ಸರ್, ಒಂದು ವರ್ಷ ಮೇಲೆ. ಇದು ಆಮೇಲೆ ಫಲಾನುಭವಿಗಳದ್ದು ಏನಾದ್ರು ಇದೆಯಾ ಅಂತ ಡಿ ಸಿ ಅವ್ರ ಮನೆ ಕೇಳ್ತಿದ್ರು. ಈ ನಿಗಮಗಳದ್ದು ಯಾವ್ದಾದ್ರು ಫಲಾನುಭವಿಗಳು ಕೊಟ್ಟಿದ್ದೇವೆ ನಿಗಮ ಅಂದರೆ ಅದೇ ಅವ್ರಿಗೆ ಕೇಳಬೇಕು, ಅವ್ರು ಸ್ವಲ್ಪ ಕರ್ಕೊಂಡ್ಬೇಕು ಡೀಟೇಲ್ಸ್. ರೆಡಿ ಇದೆ ಸ್ವಲ್ಪ ಕೆಲಸ ಇದೆ. ಬೇಕಾಗ್ಕೊಂಡಿಲ್ಲ ನೋಡೋಣ, ಮಾತಾಡ್ತೀನಿ. ಇದು ಹೆಲ್ತ್ ತರಕಾರಿ ಹಾಸ್ಪಿಟಲ್ ಫುಡ್ ರೆಡಿ ಆಗಿದೆಯಾ? ಅದು ಫುಲ್ ರೆಡಿ ಆಗಿದೆ ಸರ್. ಹೊರಗಡೆ ವಾಶ್ರೂಮ್ ಸ್ವಲ್ಪ ರೆನೋವೇಷನ್ ಮಾಡಬೇಕಾಗುತ್ತೆ ಸರ್, ಎಲ್ಲ ರೆಡಿ ಆಗಿದೆ. ಅದು OPD ರೂಮ್ಗಳಿಗೆ ಅವರು ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಿಲ್ಲ, ಅದನ್ನು ಮಾಡಬೇಕು. ಹೊರಗಡೆ ಕಂಪ್ಲೀಟ್ ಎಲ್ಲ ಗೊತ್ತಾಗಿದೆ. 8.6 ಫ್ಲೋರ್. ನಮ್ಮ ಇವರು ಕೃಷಿ APMC ಮಿನಿಸ್ಟ್ರು, ಕೃಷಿ ಮಾರುಕಟ್ಟೆ ಸಚಿವರು ಮತ್ತೆ ಕೃಷಿ ಮಾರುಕಟ್ಟೆ ತಾನೆ ಅವರು ಮತ್ತೆ ನಮ್ಮ PWD ಸಚಿವರೆಲ್ಲ ಕರೆದು ಈ ಕಾರ್ಯಕ್ರಮನ ದೊಡ್ಡ ಮಟ್ಟದಲ್ಲಿ ತಾಲೂಕಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಹಾಗಾಗಿ ಈಗ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಾನು ಈ ಮುಖಾಂತರ ಕೇಳೋದೇನೆಂದರೆ, ಅವತ್ತು ಕಾರ್ಯಕ್ರಮ ನಡೆಯೋದ್ರಿಂದ ದೇವರಾಜ ಕ್ರೀಡಾಂಗಣನ ಸಭೆ ಮಾಡಲಿಕ್ಕೆ, ಸಭಾ ಕಾರ್ಯಕ್ರಮ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ವಿ. ಜೊತೆಗೆ ಇವತ್ತು ಅಲ್ಲೇ ಸಾರ್ವಜನಿಕರಿಗೂ ಅಲ್ಲಿ ಊಟದ ವ್ಯವಸ್ಥೆನೂ ಮಾಡಲಿಕ್ಕೆ ಹಿಂದ್ಗಡೆ ಸೈಡಲ್ಲಿ ಈ ಫುಡ್ ಕೌಂಟರ್ಸ್ ಮಾಡೋಕ್ಕೆ ಅದೊಂದು ಅವಕಾಶ ಮಾಡಬೇಕು ಅಂತ ಮಾಡಿದ್ವಿ. ಪುರಸಭೆಯವ್ರದ್ದು ನನ್ನ ಇದೇನು ಅಂದರೆ ಸ್ವಲ್ಪ ಟೌನು ಕ್ಲೀನ್ ಮಾಡ್ಸೋಕ್ಕೆ. ಈಗ ಏನೇನು ಹೇಳಿ ಅವರು ಮೋಸ್ಟ್ಲಿ ಹೆಲಿಪ್ಯಾಡ್ ಮಾಡಿದ್ರೆ ಈ ಕಡೆ ಇಲ್ಲಿ ಕ್ಯಾರಿಕಟ್ ರೋಡಲ್ಲಿ ಮಾಡ್ಬೇಕು, ಮೂಲೆ ಕಾರ್ನರ್ ಹೆಲಿಪ್ಯಾಡ್. ಅವರು ಹೆಲಿಪ್ಯಾಡ್ನೂ ಹೇಳ್ತಿದ್ದಾರೆ ಮಧ್ಯಾಹ್ನ 3 ಗಂಟೆಗೆ ಒಂದು ಕಾರ್ಯಕ್ರಮ ಇದೆ ಇದರಲ್ಲಿ ವಿಜಯಪಟ್ಟಣಕ್ಕೆ. ಸೊ ಅವರು ವಾಪಸ್ ಹೆಲಿಕಾಪ್ಟರಲ್ಲೇ ಹೋಗ್ತಾರೆ ಅನ್ನೋ ಮಾಹಿತಿ ಇದೆ. ಸೊ ಹಾಗಾಗಿ ಅದೊಂದು ಮಾಡೋಕ್ಕೆ PWD ಅವ್ರಿಗೆ ಮಂತ್ರಿ ನಿಮ್ಗೆ ಬರ್ತದೆ. ಒಂದು ಅಷ್ಟೇ. ಯಾರು DCM ಮೈಸೂರು ಬಂದು ಜೊತೆಲೇ ಬರ್ಬೋದು. ಹಂಗಾಗಿ ಅದೊಂದು ಮಾಡ್ಕೋಬೇಕು. ಆಮೇಲೆ ಈಗ ಇದು ರೋಡು ಸ್ವಲ್ಪ ನಿಮ್ಮ ಪುರಸಭೆಯಿಂದ ಕ್ಲೀನ್ ಮಾಡಿಸಿ, ಆ ಸೈಡ್ ಬೈ ಕಸ ಅವರೆಲ್ಲ, ಯಾಕಂದರೆ ಈಗ ಅವರೆಲ್ಲ ಬರೋದ್ರಿಂದ ಅದನ್ನು ಮಾಡಿಸ್ಬೇಕು. ಆಮೇಲೆ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರು ಸೇರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಮೂವ್ಮೆಂಟ್ಸ್ನ ಪೊಲೀಸ್ನವ್ರು ಕಂಟ್ರೋಲ್ ಮಾಡೋಕ್ಕೆ ಇದು ಮಾಡಬೇಕು. ಯಾಕಂದರೆ ಈ ಪಾರ್ಕಿಂಗು, ಈ 2 ವೀಲರ್ಗಳಲ್ಲಿ ಬರೋದು ಅವೆಲ್ಲ ಇರೋದ್ರಿಂದ ಪಾರ್ಕಿಂಗ್ ವ್ಯವಸ್ಥೆ ಕಾಲೇಜು ಸ್ಕೂಲ್ ರಜೆ ಇರೋದ್ರಿಂದ ದೊಡ್ಡ ಟಿಪ್ಪಪ್ಪ ಕಾಂಪೌಂಡ್ ಒಳಗೆ ಕಾಲೇಜ್ ಕಾಂಪೌಂಡ್ ಒಳಗೆ ಪಾರ್ಕಿಂಗ್ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಂಡ್ರೆ ಅನುಕೂಲ ಅನಿಸ್ತದೆ. ನಮ್ದು ಅನ್ಕೊಂಡಿದ್ವಿ, ಲೇಟ್ ಆಗೋದ್ವಿ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ದೇನೇ ಅಪ್ಡೇಟ್ಸ್ ಇದ್ರು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಈಗ ಅಕಸ್ಮಾತ್ ಮೇಡಮ್ CDP ಅವರೇ, ಈಗ ನಮ್ಮ ಈ ಚಾಮರಾಜನಗರದಲ್ಲೆಲ್ಲ ಇನಾಗ್ರೇಷನ್ ಮಾಡೋ ಟೈಮಲ್ಲಿ ನಿಮ್ಮ 5 ಗ್ಯಾರಂಟೀಸ್ ಎಲ್ಲ ಸ್ವಲ್ಪ ಇನಿಷಿಯೇಟಿವ್ ತಗೊಂಡು ಮಾಡಿದ್ರಲ್ಲ, ಆ ಥರ ಸ್ಟೇಜ್ ಮುಂದೆ ಮಾಡಲಿಕ್ಕೆ ಒಂದು ಪ್ಲಾನ್ ಮಾಡ್ಬೋದಾ ಅಂತ ನಾವು DC ಅವ್ರನ್ನ ಇಟ್ಕೊಂಡಾಗ ಒಂದ್ಸಲಿ ಮಾತಾಡಿ ಮಾಡೋಣ. ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಮೇಡಮ್ ಸುಷ್ಮಾ ಮೇಡಮ್ ಮಾಡಿದ್ವಿ ಸರ್. ನಾವು ಅವ್ರಿಗೂ ಮಾತಾಡಿ ಕಮ್ಯುನಿಕೇಟ್ ಮಾಡಿ ಮಾಡೋಣ, ಸ್ವಲ್ಪ ವಿಶೇಷವಾಗಿ ಮಾಡೋಣ. ಸಿರಿಧಾನ್ಯಗಳಿಂದ ಡ್ರಾ ಮಾಡಿಸಿ ಹೌದು ಮಾತಾಡ್ಬಿಟ್ಟು